ನಮಸ್ಕಾರ. ಫೆಬ್ರವರಿ 2026 ವೃಷಭ ರಾಶಿಯವರಿಗೆ ಹೇಗಿರಲಿದಂತ ನೋಡೋಣ ಬನ್ನಿ. ಸರಿ, ಈ ತಿಂಗಳ ಅತಿದೊಡ್ಡ, ಬಹುಶಃ ಅತ್ಯಂತ ಪ್ರಮುಖವಾದ ಜ್ಯೋತಿಷ್ಯ ಘಟನೆಯೊಂದಿಗೆ ಶುರು ಮಾಡೋಣ. ಇದು ನಿಜಕ್ಕೂ ಸಾಮಾನ್ಯ ಸಂಗತಿಯಲ್ಲ. ವೃಷಭ ರಾಶಿಯವರ ಜಾತಕದ ಒಂದೇ ಒಂದು ಭಾಗದಲ್ಲಿ ಬರೋಬ್ಬರಿ 5 ಪ್ರಮುಖ ಗ್ರಹಗಳು ಒಟ್ಟಿಗೆ ಸೇರುತ್ತಿವೆ. ಇಂಥದೊಂದ ಶಕ್ತಿಯುತ ಸಂಯೋಗ ತುಂಬಾನೇ ಅಪರೂಪದ್ದು. ಹಾಗಾದ್ರೆ ಈ 5 ಗ್ರಹಗಳು ಸೇರ್ತಿರೋದೆಲ್ಲಿ? ಅದೇ ದಶಮಸ್ಥಾನ, ಅಂದ್ರೆ ಜಾತಕದ 10ನೇ ಮನೆ. ಜ್ಯೋತಿಷ್ಯದಲ್ಲಿ ಇದನ್ನ ವೃತ್ತಿ, ಸಾರ್ವಜನಿಕ ಗೌರವ, ನಮ್ಮ ಸಾಮಾಜಿಕ ಸ್ಥಾನಮಾನವನ್ನ ಪ್ರತಿನಿಧಿಸುವ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಫೆಬ್ರವರಿ ತಿಂಗಳಿನ ಪೂರ್ತಿ ಫೋಕಸ್ ಇಲ್ಲೇ ಇರುತ್ತೆ. ನೋಡಿ, ಈ ಗ್ರಹಗಳ ಒಕ್ಕೂಟ ಇದೆಯಲ್ಲ, ಇದು ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಇದು ಇಡೀ ತಿಂಗಳ ದಾರಿಯನ್ನೇ ನಿರ್ಧರಿಸಿಬಿಡುತ್ತೆ. ಎಲ್ಲ ಗಮನ, ಎಲ್ಲ ಶಕ್ತಿ, ವೃತ್ತಿ, ಮಹತ್ವಾಕಾಂಕ್ಷೆ ಮತ್ತು ಸಾಧನೆಗಳ ಕಡೆಗೆ ಹರಿಯುತ್ತೆ. ಇದನ್ನ ಒಂದು ರೀತಿ ವೃತ್ತಿ ವಲಯದಲ್ಲಿ ನಡೀತಿರೋ ಒಂದು ದೊಡ್ಡ ಕಾಸ್ಮಿಕ್ ಸಮ್ಮೇಳನ ಅಥವಾ ಒಂದು ಕಾಸ್ಮಿಕ್ ಪಾರ್ಟಿ ಅನ್ಬೋದು. ತಿಂಗಳ ಕೊನೆಗೆ ಏನಾಗತ್ತೆ ಗೊತ್ತಾ? ಸೂರ್ಯ, ಬುಧ, ಶುಕ್ರ, ಮಂಗಳ ಮತ್ತೆ ರಾಹು, ಈ 5 ಶಕ್ತಿಗಳು ಒಂದೇ ಕಡೆ ಬಂದು ಸೇರ್ಕೊಳ್ತವೆ. ಪ್ರತಿಯೊಂದು ಗ್ರಹ ಕೂಡ ತನ್ನದೇ ಆದ ಒಂದು ಸ್ಪೆಷಲ್ ಪವರನ್ನ ವೃತ್ತಿ ಜೀವನಕ್ಕೆ ತರುತ್ತೆ. ಹಾಗಾಗಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ಖಂಡಿತ ನಿರೀಕ್ಷಿಸಬಹುದು. ಸರಿ, 10ನೇ ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿರುವಾಗ ಇದು ವೃತ್ತಿ ಜೀವನದ ಮೇಲೆ ನೇರವಾಗಿ ಹೇಗೆ ಪರಿಣಾಮ ಬೀರುತ್ತೆ? ಬೆಳವಣಿಗೆಯ ಅವಕಾಶಗಳೇನು? ಹಾಗೆ ಎದುರಾಗೋ ಸವಾಲುಗಳೇನು? ಒಂದೊಂದಾಗಿ ನೋಡೋಣ. ಈ ಸ್ಲೈಡ್ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ. ಇದು ಕೇವಲ ಗ್ರಹಗಳ ಒಂದು ಲಿಸ್ಟ್ ಅಷ್ಟೇ ಅಲ್ಲ, ಇದೊಂದು ರೀತಿ ಡ್ರೀಮ್ ಟೀಮ್ ಇದ್ದ ಹಾಗೆ. ಒಂದೇ ಗುರಿ ಸಾಧಿಸೋಕೆ ಪ್ರತಿಯೊಂದು ಗ್ರಹವೂ ತನ್ನದೇ ಆದ ಒಂದು ವಿಶಿಷ್ಟ ಕೌಶಲ್ಯವನ್ನ, ಶಕ್ತಿಯನ್ನ ಕೊಡ್ತಾ ಇದೆ. ತಿಂಗಳು ಶುರುವಾಗುವಾಗ ಈ ಗ್ರಹಗಳು 9ನೇ ಮನೆಯಲ್ಲಿರ್ತವೆ. ಇದರಿಂದ ಏನಾಗತ್ತೆ ಅಂದ್ರೆ ದೂರ ಪ್ರಯಾಣಕ್ಕೆ, ಹೊಸ ವಿಷಯ ಕಲಿಯೋಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಆದ್ರೆ ಇದೇ ಸಮಯದಲ್ಲಿ ಮೇಲಧಿಕಾರಿಗಳ ಜೊತೆ ಮಾತಾಡುವಾಗ ಸ್ವಲ್ಪ ಜಾಗರೂಕರಾಗಿರ್ಬೇಕು, ಯಾಕಂದ್ರೆ ಮಾತುಕತೆಗಳು ಸ್ವಲ್ಪ ಕಠಿಣವಾಗಬಹುದು. ಇದು ನೋಡಿ, ಮಂಗಳನ ಪ್ರಭಾವದ 2 ಮುಖಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಕಡೆ ಯಶಸ್ಸಿಗೆ ಬೇಕಾದ ಅದ್ಭುತವಾದ ಡ್ರೈವ್, ಅದೃಷ್ಟದ ಸಪೋರ್ಟ್ ಎಲ್ಲವೂ ಸಿಗುತ್ತೆ. ಆದ್ರೆ ಇನ್ನೊಂದು ಕಡೆ ಇದೇ ಶಕ್ತಿಯನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ಬಾಸ್ ಜೊತೆ ಜಗಳ ಆಗ್ಬಹುದು ಅಥವಾ ಕೆಲಸದಲ್ಲಿ ಕೆಲವು ಕಠಿಣ ಪರಿಸ್ಥಿತಿಗಳು ಎದುರಾಗಬಹುದು. ಸರಿ, ವೃತ್ತಿಯಲ್ಲಿ ಇಷ್ಟೊಂದು ಆಕ್ಷನ್ ನಡೀತಿರುವಾಗ ಇದು ದುಡ್ಡಿನ ವಿಚಾರದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ, ಈಗ ಹಣಕಾಸಿನ ಸ್ಥಿತಿಯನ್ನ ನೋಡೋಣ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಬುಧನ ಸ್ಥಾನ. ಜ್ಯೋತಿಷ್ಯದಲ್ಲಿ ಇದು ಒಂದು ಬಹಳ ಪವರ್ಫುಲ್ ಧನಯೋಗವನ್ನ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಸಂಪತ್ತು ಸೃಷ್ಟಿಯಾಗುವ ಯೋಗ. ಇದರ ನೇರ ಅರ್ಥ ಏನ್ ಗೊತ್ತಾ? ಈ ತಿಂಗಳು ಕಮ್ಯುನಿಕೇಷನ್, ಮಾತುಕತೆ, ಮಾರ್ಕೆಟಿಂಗ್, ಈ ಕೌಶಲ್ಯಗಳೇ ಹಣ ತಂದುಕೊಡೋ ಪ್ರಮುಖ ಮೂಲಗಳಾಗಿದೆ. ಈ ಗ್ರಹಗಳ ಶಕ್ತಿಯಿಂದ ಆರ್ಥಿಕವಾಗಿ ಮುನ್ನೇರೋಕೆ ಹಲವಾರು ದಾರಿಗಳು ತೆರೆಕೊಳ್ತವೆ. ಉದಾಹರಣೆಗೆ, ಈಗಿರುವುದಕ್ಕಿಂತ ಹೆಚ್ಚು ಸಂಬಳದ ಹೊಸ ಕೆಲಸ ಸಿಗ್ಬೋದು, ಅಥವಾ ಹೊಸ ಆದಾಯದ ಮೂಲಗಳೇ ಸೃಷ್ಟಿಯಾಗ್ಬೋದು. ಅನಿರೀಕ್ಷಿತವಾಗಿ ದುಡ್ಡು ಬರೋ ಸಾಧ್ಯತೆಯೂ ಇದೆ. ಆದರೆ ಒಂದು ವಿಷಯ ನೆನ್ಪಿಡಿ, ಶನಿಯ ಪ್ರಭಾವದಿಂದಾಗಿ ಕೆಲವು ಲಾಭಗಳು ನಿಧಾನವಾಗಿ, ಆದರೆ ತುಂಬಾನೇ ಸ್ಟಡಿಯಾಗಿ ಬರ್ತವೆ. ಕೆಲಸ, ದುಡ್ಡು ಅಂತ ಇಷ್ಟೆಲ್ಲ ಫೋಕಸ್ ಇರುವಾಗ ವೈಯಕ್ತಿಕ ಜೀವನ, ಸಂಬಂಧಗಳು ಮತ್ತು ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್. ಈ ಕ್ಷೇತ್ರಗಳ ಮೇಲೆ ಇದರ ಪರಿಣಾಮ ಹೇಗಿದೆ ಅಂತ ಸ್ವಲ್ಪ ಡೀಪಾಗಿ ನೋಡೋಣ. ಮೂಲ ಮಾಹಿತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಅದು ಸ್ವಲ್ಪ ನೇರ ಅನ್ಸಿದ್ರೂ ಸತ್ಯ. ವಿವಾಹಿತರಾಗಿದ್ರೆ ಈ ತಿಂಗಳು ಕೆಲಸದೊಂದಿಗೆ ವಿವಾಹವಾದಂತೆ. ಇದರರ್ಥ ವೃತ್ತಿಪರ ಗುರಿಗಳ ಕಡೆಗಿನ ಸೆಳೆತ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಪರ್ಸನಲ್ ಸಂಬಂಧಗಳಿಗೆ ಸಮಯ ಕೊಡೋದೇ ಕಷ್ಟ ಆಗ್ಬಿಡಬಹುದು. ಇದರಿಂದ ಸಂಗಾತಿಗೆ ತಾವು ನಿರ್ಲಕ್ಷಿಸಲ್ಪಡ್ತಿದ್ದೇವೆ ಅನ್ನೋ ಭಾವನೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಸವಾಲುಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಕೆಲಸದ ಒತ್ತಡದಿಂದಾಗಿ ತಿಂಗಳ ಮೊದಲಾರ್ಧದಲ್ಲಿ ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ಬೋದು. ಅಷ್ಟೇ ಅಲ್ಲ, 10ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ವರ್ಕ್ ಪ್ಲೇಸ್ನಲ್ಲಿ ಹೊಸ ಆಕರ್ಷಣೆಗಳು ಹುಟ್ಕೊಳ್ಳೋ ಸಾಧ್ಯತೆನೂ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಈ ಗ್ರಹಗಳ ಸಂಯೋಗ ಸೃಷ್ಟಿಸೋ ಮಹತ್ವಾಕಾಂಕ್ಷೆ ಮತ್ತು ಒತ್ತಡ ಇದು ಕೇವಲ ಮೆಂಟಲ್ ಅಷ್ಟೇ ಅಲ್ಲ, ಇದು ನಮ್ಮ ಶಾರೀರಿಕ ಆರೋಗ್ಯದ ಮೇಲೂ ನೇರ ಪರಿಣಾಮ ಬೀರ್ಬೋದು. ನಮ್ಮ ದೇಹ ಸದಾ ಆನ್ ಮೋಡ್ನಲ್ಲೇ ಇದ್ದಾಗ ಹೀಗಾಗೋ ಸಹಜ ಅಲ್ವಾ? ಈ ಒತ್ತಡ ಎಡೆನೋವು, ಶೀತ, ಕೆಮ್ಮು ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳ ರೂಪದಲ್ಲಿ ಹೊರಬರಬಹುದು. ಕೇತುವಿನ ಪ್ರಭಾವ ಬೇರೆ ಇರೋದ್ರಿಂದ ಕೆಲವೊಮ್ಮೆ ಸಮಸ್ಯೆಯ ಮೂಲ ಏನು ಅಂತ ಪತ್ತೆ ಮಾಡೋದೇ ಕಷ್ಟ ಆಗ್ಬಹುದು. ಹಾಗಾಗಿ ಆತಂಕ ಅಥವಾ ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆಗಳ ಬಗ್ಗೆ ಗಮನ ಕೊಡಿ. ಸ್ವಲ್ಪ ರೆಸ್ಟ್ ಮಾಡೋದು ಬಹಳ ಮುಖ್ಯ. ಹಾಗಾದ್ರೆ ಈ ಎಲ್ಲಾ ಮಾಹಿತಿಯನ್ನ ಒಟ್ಟು ಸೇರಿಸಿ
ಈ ಫೆಬ್ರವರಿ ತಿಂಗಳಿಗೆ ಒಂದು ಕ್ಲಿಯರ್ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೋಣ. ಜೊತೆಗೆ ನೆನಪಿಡಬೇಕಾದ ಪ್ರಮುಖ ದಿನಾಂಕಗಳು ಯಾವುದು ಅಂತನೂ ನೋಡೋಣ. ಇವು ಈ ತಿಂಗಳ ಪ್ರಮುಖ ಟರ್ನಿಂಗ್ ಪಾಯಿಂಟ್ಗಳು. ಫೆಬ್ರವರಿ 6ಕ್ಕೆ ಶುಕ್ರ ವೃತ್ತಿವಲಯಕ್ಕೆ ಬರ್ತಿದ್ದ ಹಾಗೆ ಕೆಲಸದಲ್ಲಿ ಒಂದು ಚಾರ್ಮ್ ಬರುತ್ತೆ. 13ನೇ ತಾರೀಕು ಸೂರ್ಯ ಬಂದಾಗ ಅಧಿಕಾರ ಗುರುತಿಸುವಿಕೆ ಸಿಗುತ್ತೆ. 23ಕ್ಕೆ ಮಂಗಳ ಎಂಟ್ರಿ ಕೊಟ್ಟಾಗ ಆಕ್ಷನ್ ಮತ್ತು ಎನರ್ಜಿ ಪೀಕ್ ತಲುಪುತ್ತೆ. ಆದರೆ ಈ ತಿಂಗಳ ಅತಿದೊಡ್ಡ ತಿರುವು ಬರೋದು ಫೆಬ್ರವರಿ 25ನೇ ತಾರೀಕು. ಇದು ನಮ್ಮನ್ನ ಈ ತಿಂಗಳ ಅತ್ಯಂತ ಪ್ರಮುಖ ಕ್ರಿಟಿಕಲ್ ಸಲಹೆಗೆ ತಂದು ನಿಲ್ಲಿಸುತ್ತೆ, ವಿಶೇಷವಾಗಿ ಹೊಸ ಅಗ್ರಿಮೆಂಟ್ಗಳು ಮತ್ತು ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಫೆಬ್ರವರಿ 25ರ ನಂತರ ಬುಧ ವಕ್ರಿಯಾಗ್ತಾನೆ. ಹಾಗಾಗಿ ಇಲ್ಲಿರೋ ಸ್ಪಷ್ಟವಾದ ಸಲಹೆ ಒಂದೇ: ಪ್ರೆಸ್ ಪಾಸ್. ಅಂದ್ರೆ ಹೊಸ ಒಪ್ಪಂದಗಳಿಗೆ ಸೈನ್ ಮಾಡೋದು, ದೊಡ್ಡ ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡೋದನ್ನ ಸ್ವಲ್ಪ ದಿನಕ್ಕೆ ನಿಲ್ಲಿಸಿ. ಇದು ಹೊಸದನ್ನ ಶುರು ಮಾಡೋ ಸಮಯ ಅಲ್ಲ, ಬದಲಿಗೆ ಈಗಾಗ್ಲೇ ನಡ್ತಿರೋ ಕೆಲಸಗಳನ್ನ ರಿವ್ಯೂ ಮಾಡೋಕೆ, ರೀಪ್ಲಾನ್ ಮಾಡೋಕೆ ಸರಿಯಾದ ಸಮಯ. ಸರಿ, ಈ ತಿಂಗಳ ಎಷ್ಟೆಲ್ಲ ಒತ್ತಡವನ್ನ ಬ್ಯಾಲೆನ್ಸ್ ಮಾಡೋಕೆ ಮೂಲ ಮಾಹಿತಿಯಲ್ಲಿ ಒಂದು ತುಂಬನೇ ಸರಳವಾದ ಪರಿಹಾರವನ್ನ ಸೂಚಿಸಲಾಗಿದೆ. ಇದು ಶನಿಯ ಒತ್ತಡದ ಪ್ರಭಾವವನ್ನ ಕಡಿಮೆ ಮಾಡಿ ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಮನಃಶಾಂತಿಯನ್ನ ಕೊಡೋಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಈ ಫೆಬ್ರವರಿ ತಿಂಗಳು ವೃತ್ತಿಜೀವನದಲ್ಲಿ ಒಂದು ಅದ್ಭುತವಾದ, ಹಿಂದೆಂದೂ ಕಂಡರಿಯದ ಅವಕಾಶಗಳನ್ನ ತಂದುಕೊಡ್ತಿದೆ. ಆದರೆ ಈ ಅವಕಾಶಗಳ ಜೊತೆ ಬರೋ ಒತ್ತಡವನ್ನ ಹೇಗೆ ನಿರ್ವಹಿಸಲಾಗುತ್ತೆ ಮತ್ತು ವೈಯಕ್ತಿಕ ಜೀವನದ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡಲಾಗುತ್ತೆ ಅನ್ನೋದೇ ಈ ತಿಂಗಳ ನಿಜವಾದ ಸವಾಲು. ವೃತ್ತಿಜೀವನ ಹೀಗೆ ಸ್ಪಾಟ್ಲೈಟ್ನಲ್ಲಿರುವಾಗ ಹೇಗೆ ಹೊಳೆಯಲು ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ ಎನ್ನುವುದೇ ಇಲ್ಲಿರುವ ದೊಡ್ಡ ಪ್ರಶ್ನೆ.